ರಾತ್ರಿ ತೆಲಂಗಾಣ 10 TMC ನೀರು ಬಿಟ್ರಲ್ರಿ. ಯಾರು ಕೇಳಿ ನೀರು ಬಿಟ್ರಿ? ಡಿ ಕೆ ಶಿವಕುಮಾರ್ ಅವ್ರೆ ಯಾರು ಕೇಳಿ ನೀರು ಬಿಟ್ರಿ? ಮುಖ್ಯಮಂತ್ರಿ ಕೇಳಿ ಬಿಟ್ರಿ? ಏನೋ ಇವ್ರು ತೆಲಂಗಾಣಕ್ಕೆ ಹೋದಾಗ ಇವ್ರು ಪ್ರಚಾರಕ್ಕೆ ಹೋಗಿ ಅಲ್ಲಿ ಗೆದ್ದಿಸಿದ್ರಂತ, ಉಸ್ತುವಾರಿ ಇದ್ರಂತ, ಅದಕ್ಕೆ 10 TMC ರಾತ್ರಿ ಬಿಟ್ಬಿಟ್ರು. ಅವತ್ 24ನೇ ತಾರೀಕು ನಾವು ಬಂದು ಗಲಾಟೆ ಮಾಡಲಿಲ್ಲಪ್ಪ, ಇನ್ನೂ ಬಿಡ್ತಿದ್ರು ನೀರು. 1 TMC ನೀರು ನಾವು ಕೊಯ್ನಾ ಡ್ಯಾಮ್ ಇಂದ ಬಿಡಿಸ್ಬೇಕಾದ್ರ ಅವಾಗ ನಾವು 5 ಕೋಟಿ ರೂಪಾಯಿ ಕಳಿಸಿದ್ವಿ. ಸರ್ಕಾರದ 5 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ 1 TMC ನೀರು ಬಿಡಿಸಿದೀವಿ ಕೊಯ್ನಾ ಡ್ಯಾಮ್ ಇಂದ. ಈಗ 10 TMC ಬಿಟ್ರಲ್ಲಪ್ಪ, ಎಷ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ 1 TMC ನೀರು ಬಿಡಿಸ್ಬೇಕು ಲೀಗಲ್ ಆಗಿ ಅಂದ್ರ ಯಾವುದೇ ಸರ್ಕಾರ ಇತ್ತಂದ್ರು ಆ ಸರ್ಕಾರಕ್ಕ 5 ಕೋಟಿ ರೂಪಾಯಿ ದುಡ್ಡು ಡಿಪಾಸಿಟ್ ಮಾಡ್ತಾರ. 10 TMC ಬಿಟ್ಟಲ್ಲಪ್ಪ, ಎಷ್ಟು ಸೇಂದ್ಯಪ್ಪ ಅಣ್ಣ? 50 ಕೋಟಿಗೆ ನಿಮ್ಗೆ ಹೊಟ್ಟೆ ತುಂಬಿಲ್ಲಪ್ಪ ಅಂತಂದ್ರ ಅದೇ 10 TMC ನೀರು ಬಿಡ್ರಿ. ರೈತರ ಮನೆಗೆ ಹೋಗಿ ಭಿಕ್ಷೆ ಎಂತೆ 50 ಕೋಟಿ ಅಲ್ರಿ, ಎಂತ ಇತಿಹಾಸ ಇದು? ಯಾವತ್ತು ICC ಮೀಟಿಂಗ್ ಆದಾಗ ನೀರ್ ಹೆಚ್ಚಿ ಬಿಡಂತ ಕೆಲಸ ಮಾಡಿ ಹೊರತಾಗಿ ಕಡಿಮೆ ಮಾಡಂತ ಕೆಲಸ ಯಾವತ್ತೂ ಮಾಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿನೂ ನೀರ್ ಸರಿಯಾಗಿ ಬಿಡಂತ ಕೆಲಸ ಮಾಡಿವೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾವುದು ICC ಮೀಟಿಂಗ್ ಮಾಡಲಾರ್ದೇ ನೀರ್ ಬಿಡಿಸಂತ ಕೆಲಸ ನಾವು ಇವೆಲ್ಲ ರಾಷ್ಟ್ರದಲ್ಲಿ ಮಾಡಿದ್ದೇವೆ. ಓನ್ ಕಾರ್ಜೋಸರ್ ಮನೆಗೆ ಒಬ್ಬರಿಗೆ ಹೋಗಿ ಕುಂತು ಫೈಲ್ ಮೇಲೆ ಸೈನ್ ಮಾಡಿಸ್ಕೊಂಡ್ ಬಂದು ನಿಮ್ಗೆ ನೀರು ಬಿಡಿಸಂತ ಕೆಲಸ ಮಾಡಿದೆ. ರಾತ್ರಿ ತೆಲಂಗಾಣ 10 TMC ನೀರು ಬಿಟ್ರಲ್ರಿ. ಯಾರು ಕೇಳಿ ನೀರು ಬಿಟ್ರಿ? ಡಿ ಕೆ ಶಿವಕುಮಾರ್ ಅವ್ರೆ ಯಾರು ಕೇಳಿ ನೀರು ಬಿಟ್ರಿ? ಮುಖ್ಯಮಂತ್ರಿ ಕೇಳಿ ಬಿಟ್ರಿ? ಏನೋ ಇವ್ರು ತೆಲಂಗಾಣಕ್ಕೆ ಹೋದಾಗ ಇವ್ರು ಪ್ರಚಾರಕ್ಕೆ ಹೋಗಿ ಅಲ್ಲಿ ಗೆದ್ದಿಸಿದ್ರಂತ, ಉಸ್ತುವಾರಿ ಇದ್ರಂತ, ಅದಕ್ಕೆ 10 TMC ರಾತ್ರಿ ಬಿಟ್ಬಿಟ್ರು. ಅವತ್ 24ನೇ ತಾರೀಕು ನಾವು ಬಂದು ಗಲಾಟೆ ಮಾಡಲಿಲ್ಲಪ್ಪ, ಇನ್ನೂ ಬಿಡ್ತಿದ್ರು ನೀರು. 1 TMC ನೀರು ನಾವು ಕೊಯ್ನಾ ಡ್ಯಾಮ್ ಇಂದ ಬಿಡಿಸ್ಬೇಕಾದ್ರ ಅವಾಗ ನಾವು 5 ಕೋಟಿ ರೂಪಾಯಿ ಕಳಿಸಿದ್ವಿ. ಸರ್ಕಾರದ 5 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ 1 TMC ನೀರು ಬಿಡಿಸಿದೀವಿ ಕೊಯ್ನಾ ಡ್ಯಾಮ್ ಇಂದ. ಈಗ 10 TMC ಬಿಟ್ರಲ್ಲಪ್ಪ, ಎಷ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ 1 TMC ನೀರು ಬಿಡಿಸ್ಬೇಕು ಲೀಗಲ್ ಆಗಿ ಅಂದ್ರ ಯಾವುದೇ ಸರ್ಕಾರ ಇತ್ತಂದ್ರು ಆ ಸರ್ಕಾರಕ್ಕ 5 ಕೋಟಿ ರೂಪಾಯಿ ದುಡ್ಡು ಡಿಪಾಸಿಟ್ ಮಾಡ್ತಾರ. 10 TMC ಬಿಟ್ಟಲ್ಲಪ್ಪ, ಎಷ್ಟು ಸೇಂದ್ಯಪ್ಪ ಅಣ್ಣ? 50 ಕೋಟಿಗೆ ನಿಮ್ಗೆ ಹೊಟ್ಟೆ ತುಂಬಿಲ್ಲಪ್ಪ ಅಂತಂದ್ರ ಅದೇ 10 TMC ನೀರು ಬಿಡ್ರಿ. ರೈತರ ಮನೆಗೆ ಹೋಗಿ ಭಿಕ್ಷೆ ಎಂತೆ 50 ಕೋಟಿ ಅಲ್ರಿ, ಎಂತ ಇತಿಹಾಸ ಇದು? ಯಾವತ್ತು ICC ಮೀಟಿಂಗ್ ಆದಾಗ ನೀರ್ ಹೆಚ್ಚಿ ಬಿಡಂತ ಕೆಲಸ ಮಾಡಿ ಹೊರತಾಗಿ ಕಡಿಮೆ ಮಾಡಂತ ಕೆಲಸ ಯಾವತ್ತೂ ಮಾಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿನೂ ನೀರ್ ಸರಿಯಾಗಿ ಬಿಡಂತ ಕೆಲಸ ಮಾಡಿವೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾವುದು ICC ಮೀಟಿಂಗ್ ಮಾಡಲಾರ್ದೇ ನೀರ್ ಬಿಡಿಸಂತ ಕೆಲಸ ನಾವು ಇವೆಲ್ಲ ರಾಷ್ಟ್ರದಲ್ಲಿ ಮಾಡಿದ್ದೇವೆ. ಓನ್ ಕಾರ್ಜೋಸರ್ ಮನೆಗೆ ಒಬ್ಬರಿಗೆ ಹೋಗಿ ಕುಂತು ಫೈಲ್ ಮೇಲೆ ಸೈನ್ ಮಾಡಿಸ್ಕೊಂಡ್ ಬಂದು ನಿಮ್ಗೆ ನೀರು ಬಿಡಿಸಂತ ಕೆಲಸ ಮಾಡಿದೆ.